ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ರಾಜ್ಯ ಸಮಿತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾಕಾರರ ಸಂಗಮ ಆಗಿದೆ. ಸದ್ಯ ಜಾರಿಯಲ್ಲಿರುವಂತಹ ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯನ್ನ ತಕ್ಷಣವೇ ಕೈಬಿಡಲು ಒತ್ತಾಯ ಮಾಡಿದ್ರು. ಹಳೆಯ ನಿಯಮದಂತೆಯೇ ತ್ವರಿತವಾಗಿ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ನಡೆಸಲು ಆಗ್ರಹ ಕೂಡ ಮಾಡಿದ್ದಾರೆ. ಬಂಜಾರ, ಭೋವಿ, ಕೊರಮ ಮತ್ತು ಕೊರಚ ಸಮುದಾಯಗಳು ಜಂಟಿಯಾಗಿ ಹೋರಾಟ ನಡೆಸಿದ್ದು, ಚರ್ಮಕಾರ ಹಾಗೂ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳ ಹಿತರಕ್ಷಣೆಗಾಗಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಸಮುದಾಯಗಳ ಮಠಾಧೀಶರು ಮತ್ತು ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳ ಅಡಿಯಲ್ಲಿ ಮೀಸಲಾತಿ ರಕ್ಷಣೆಗೆ ಪ್ರತಿಭಟನಾಕಾರರು ಪಣ ತೊಟ್ಟಿದ್ದಾರೆ. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ವಿ. ಬಂಜಾರ ಸಮಾಜದವ್ರು ನಾವು. ನಮ್ಮ ಕೋಲಂಬೋನ ಒಕ್ಕೂಟ, ಕೊರ್ಚ, ಕೊರ್ಮ, ಭೋವಿ, ಲಂಬಾಣಿ, ಈ ಕೋಲಂಬೋ ಒಕ್ಕೂಟದಿಂದ ಇವತ್ತು 25ನೇ ತಾರೀಕು ಒಂದು 24ರ ರಾಜ್ಯ ಸರ್ಕಾರ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ರಾಜ್ಯ ಸರ್ಕಾರ ನಮ್ಮನ್ನೆಲ್ಲ, ನಮ್ಮ ಕೋಲಂಬ ಏನು ಜಾತಿಗಳ 63 ಜಾತಿಗಳನ್ನ ಮರಣ ಶಾಸನ ಬರೆದಿತ್ತೆ. ಮಾನ್ಯ ಶ್ರೀ ನಾಗಮೋಹನ್ ದಾಸ್ರವರು ಅವರು ಕೊಟ್ಟಿರೋ ಅಂಕಿಅಂಶದಲ್ಲಿ ಬಹಳ ತಪ್ಪು ಅಂಕಿಅಂಶ ಕೊಟ್ಟು ನಮ್ಮನ್ನು ಮರಣ ಶಾಸನ ಮಾಡಿದ್ದಾರೆ. ನೋಡಿ ಮೇಡಮ್, ಈಗ ಕಾನೂನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಂತ ಕಾನೂನು ಯಾರು ಚೇಂಜ್ ಮಾಡಂಗಿಲ್ಲ. ಇವ್ರು ಮಾತಾಡಬೇಕಾದ್ರೆ ಸಮಾನತೆ ಅಂತಾರೆ. ಎಲ್ಲೈತ್ರಿ ಸಮಾನತೆ? ಎ ಬಿ ಸಿ ಅಂತ 3 ವರ್ಗ, ಪರಿಶಿಷ್ಟ ಜಾತಿ ಅಲ್ಲಿ 3 ವರ್ಗ ಮಾಡಿ ಅವರಿಗಾರು ನಮಗೆ ಕೊಟ್ಟು 63 ಜಾತಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಏನ್ ತಗೋಬೇಕು? ಏನು ಇಲ್ಲ. ನಮ್ಮಲ್ಲಿ ಇವರು ರಾಜ್ಯ ಸರ್ಕಾರದವರು ಕಣ್ಣೊರೆಸಿರುವ ತಂತ್ರ ಮಾಡಿ 17% ಮಾಡಿದ್ರು. ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ, ರಾಜ್ಯಪಾಲರು ಒಪ್ಪಲಿಲ್ಲ. 50% ಅಲ್ಲಿ ನಮ್ಮನ್ನು ಈ ಹಿಂದೆ ಯಾವ ರೀತಿ ನಡ್ಕೊಂಡು ಬರ್ತಿದ್ದಲ್ಲ ಅದೇ ರೀತಿಯಲ್ಲಿ ನಮ್ಮ ಮೀಸಲಾತಿ ಹಂಚ್ಕೊಂಡು ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಹೋರಾಟ ಉಗ್ರವಾಗಿರ್ತದೆ. ನಾವು